ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಕನ್ನಡ ಚಲನಚಿತ್ರ ಕಾಯಲೇಬೇಕಾದಂಥ ಒಂದು ಕಾಲ 1942ನೇ ಇಸ್ವಿ. ಇಲ್ಲಿ ಕೃಷ್ಣರಾಯರು ಒಂದು ಪ್ರಮುಖ ಪಾತ್ರವನ್ನು ವಹಿಸಿ ಗುಬ್ಬಿ ವೀರಣ್ಣನವರಿಗೆ ಪ್ರೇರೇಪಣೆ ಮಾಡ್ತಾರೆ. ಈ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಲೇಬೇಕು ಅಂತ. ಅದು 1942ರಲ್ಲಿ ತೆರೆ ಕಾಣುತ್ತೆ. ಆ ಚಿತ್ರದ ಹೆಸರು ಜೀವನ ನಾಟಕ. ಈ ಚಿತ್ರ ಗುಬ್ಬಿ ಲಾಂಛನದಡಿ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಈ ಚಿತ್ರಕ್ಕೆ ಉತ್ತರ ಭಾರತದಿಂದ ವಹಾಬ್ ಕಾಶ್ಮೀರಿ ಎಂಬುವರನ್ನು ನಿರ್ದೇಶನ ಮಾಡೋಕ್ಕೆ ಅಂತ ಕರ್ಕೊಂಬರ್ತಾರೆ. ವಹಾಬ್ ಕಾಶ್ಮೀರಿ ಅವರು ಇದಕ್ಕಿಂತ ಮುಂಚೆ ಕಲ್ಕತ್ತಾದಲ್ಲಿರುವಂಥ ನ್ಯೂ ಥಿಯೇಟರ್ ಅನ್ನೋ ಒಂದು ಗ್ರೂಪ್ನಲ್ಲಿ ಅನುಭವವನ್ನು ಪಡೆದಿರ್ತಾರೆ. ಸೊ ಇವ್ರನ್ನ ಅಲ್ಲಿಂದ ಕರ್ಕೊಂಬಂದು ಈ ಚಿತ್ರದ ನಿರ್ದೇಶನವನ್ನು ಇವ್ರ ಕೈಯಲ್ಲಿ ಮಾಡಿಸ್ತಾರೆ. ಈ ಚಿತ್ರದಲ್ಲಿ ಸಂಗೀತ ಬಹು ಪ್ರಮುಖ ಪಾತ್ರ ವಹಿಸಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಈ ಚಿತ್ರದ ಸಂಗೀತ. ಚಿತ್ರದ ಸಂಗೀತ ನಿರ್ದೇಶಕರು SV ವೆಂಕಟರಾಮನ್, ಹಾರ್ಮೋನಿಯಂ ಶೇಷ್ಗಿರಿ ರಾವ್ ಅವರು ಮತ್ತು ರಾಮಯಾರ್ ಶಿರೂರ್ ಅವರು. ಈ ಚಿತ್ರದಲ್ಲಿ ಶಿವತಾಂಡವ ಎಂಬ ಒಂದು ನೃತ್ಯ ತುಂಬ ಫೇಮಸ್ ಆಗುತ್ತೆ. ಅದನ್ನು ಕೊರಿಯೋಗ್ರಾಫ್ ಮಾಡೋರು ಸೋಹನ್ ಲಾಲ್ ಅವರು ಮತ್ತು ಇಂದ್ರಾಣಿ ದೇವಿ ಅವರು. ವರ್ಣಾಲಂಕಾರದ ಡಿಪಾರ್ಟ್ಮೆಂಟ್ನ ವಹಿಸ್ಕೊಳ್ಳೋರು MC ವೀರ್ ಅವರು. ಈ ಚಿತ್ರದ ನಾಯಕನ ಪಾತ್ರದಲ್ಲಿ ಕೆಂಪರಾಜ್ ಅರಸ್ ಅವರು ಕಾಣಿಸ್ಕೋತಾರೆ. ನಾಯಕಿ ಪಾತ್ರದಲ್ಲಿ ಹುಬ್ಬಳ್ಳಿಯ ಹುಡುಗಿ ಶಾಂತಾ ಹುಬ್ಳಿಕರ್ ಅವರು ಕಾಣಿಸ್ಕೋತಾರೆ ಮತ್ತು ಖಳನಾಯಕಿಯ ಪಾತ್ರದಲ್ಲಿ BJM ಅವರು ಕಾಣಿಸ್ಕೊತಾರೆ ಮತ್ತು ಮುಖ್ಯ ಭೂಮಿಕೆಯಲ್ಲಿ ಗುಬ್ಬಿ ವೀರಣ್ಣವರವರು ಮತ್ತು ಮರಿರಾಯರು ಕಾಣಿಸ್ಕೋತಾರೆ. ಈ ಚಿತ್ರದ ಇನ್ನೊಂದು ಪ್ರಮುಖ ವಿಶೇಷತೆ ಏನು ಅಂದರೆ ಇಲ್ಲಿ ಒಬ್ಬ 8 ಅಡಿಯ ಅಜಾನುಬಾಹು ಹಾಗೂ 3 ಅಡಿಯ ಕುಳ್ಳ ಮೈಸೂರು ಅರಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರನ್ನ ಈ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕರ್ಕೊಂಬರ್ತಾರೆ. ಇದರ ಜೊತೆ ಇನ್ನೊಂದು ವಿಶೇಷ ಪಾತ್ರದಲ್ಲಿ ಅಂದರೆ ಯಕ್ಷಗಾನದ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯನವರು. ಇವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆಯವರು. ಈ ಚಿತ್ರದ ಕೆಲವು ಹೊರಾಂಗಣ ದೃಶ್ಯಗಳನ್ನು ಮೈಸೂರಿನ ಬೃಂದಾವನ್ ಗಾರ್ಡನ್ಸ್ನಲ್ಲಿ ತೆಗೆಯೋಕ್ಕೆ ಡಿಸೈಡ್ ಆಗುತ್ತೆ. ಅಲ್ಲಿ ಆಗಿನ ಕಾಲಕ್ಕೆ ಒಂದು ದಿನಕ್ಕೆ ಬೃಂದಾವನ್ ಗಾರ್ಡನ್ಸ್ನ ಶುಲ್ಕ ಬಂದು 250 ರೂಪಾಯಿ. ಆಗ ಆ ಹೊರಾಂಗಣ ಚಿತ್ರೀಕರಣನ ಬೃಂದಾವನ್ ಗಾರ್ಡನ್ಸಲ್ಲೇ ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡಿದಂಥ ನಮ್ಮ ಗುಬ್ಬಿ ಫಿಲಮ್ಸ್ ಪ್ರೊಡಕ್ಷನ್ ಕಂಪ್ನಿ ಏನು ಮಾಡುತ್ತೆ ಅಂದರೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅಲ್ಲೇ ಮಾಡೋಣ ಅಂದಾಗ ಆಗಿನ ಕಾಲಕ್ಕೆ 1,00,000 ರೂಪಾಯಿಯಷ್ಟು ಖರ್ಚು ಕಾಣಿಸ್ಕೊಳ್ಳುತ್ತೆ ಹೊರಾಂಗಣ ಚಿತ್ರೀಕರಣ ಮಾಡೋಕ್ಕೆ. ಈ ಚಿತ್ರವನ್ನು ಕೊಯಂಬತ್ತೂರಿನ ಸೆಂಟ್ರಲ್ ಸ್ಟುಡಿಯೋಸಲ್ಲಿ ಚಿತ್ರೀಕರಿಸಲಾಯಿತು. ಮತ್ತು ಈ ಚಿತ್ರದ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪ್ರತಿನಿತ್ಯ ಈ ಚಿತ್ರ ತಂಡ ಏನಿದೆ ಈ ಚಿತ್ರಕಥೆಯನ್ನು ಓದಿ ತಾಲೀಮು ನಡೆಸಿ ಆ ನಂತರ ಚಿತ್ರೀಕರಣದಲ್ಲಿ ಪಾಲ್ಗೊಳ್ಬೇಕಾಗಿತ್ತು ಅನ್ನೋದು ಈ ಚಿತ್ರದ ಒಂದು ವಿಶೇಷತೆ. ಈ ಚಿತ್ರದ ಚಿತ್ರೀಕರಣ 1 ವರ್ಷಗಳ ಕಾಲ ನಡೆಯುತ್ತೆ. ಏನಿದ್ರ ರೀಸನ್ನು, ಯಾಕೆ ಇಷ್ಟು ಡಿಲೇ? 1 ಇಯರ್ ತೊಗೊಂತು ಆಗಿನ ಕಾಲದಲ್ಲೇ. 1 ಇಯರ್ ಡಿಲೇ ಅಂದರೆ ಈ ಚಿತ್ರದ ನಾಯಕಿ ನಟಿ ಯಾರು ಅಂದರೆ ಶಾಂತಾ ಹುಬ್ಳಿಕರ್ ಅವರು ಹುಬ್ಬಳ್ಳಿಯ ಭಾಷೆಯನ್ನು ಬಳಸ್ತಾ ಇರ್ತಾರೆ. ಇಲ್ಲಿ ಈ ಚಿತ್ರಕ್ಕೆ ಆ ಭಾಷೆ ಸರಿ ಹೋಗ್ತಾ ಇರಲ್ಲ. ಆಗ ಕೃಷ್ಣರಾಯರು ಅವರ ಮನವೊಲಿಸಿ ಈ ಚಿತ್ರಕ್ಕೆ ಯಾವ ಥರ ಲ್ಯಾಂಗ್ವೇಜ್ ಬೇಕೋ ಆ ಥರ ಬಳಸಬೇಕು ಅಂಥೇಳಿ ಅವರ ಮನವೊಲಿಸಿ ಅವ್ರ ಹತ್ರ ಆ ಥರ ಒಂದು ಲ್ಯಾಂಗ್ವೇಜ್ನ ತರಿಸೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ. ಮತ್ತು ಆಗಿನ ಕಾಲಕ್ಕೇ ಅವರು 1 ವರ್ಷಗಳ ಕಾಲ ಇವರಿಗೆ ಒಂದು ರೂಮನ್ನು ಮಾಡಿಕೊಟ್ಟಿರ್ತಾರೆ. ಯಾಕೆಂದರೆ ಚಿತ್ರೀಕರಣ ನಡೀತಾ ಇದ್ದಿದ್ದು ಕೊಯಂಬತ್ತೂರಲ್ಲಿ. ಸೊ ಅಲ್ಲಿ ಒಂದು ರೂಮನ್ನು ಮಾಡಿಕೊಟ್ಟು 1 ವರ್ಷಗಳ ಕಾಲ ಇವ್ರಿಗೆ ತರಬೇತಿ ನೀಡಬೇಕು, ಇವರ ಲ್ಯಾಂಗ್ವೇಜ್ನ ಚೇಂಜ್ ಮಾಡಬೇಕು. ಮತ್ತು ಅಲ್ಲೂ ತುಂಬ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬರುತ್ತೆ, ಈಗೋ ಕ್ಲ್ಯಾಶಸ್ ಆಗುತ್ತೆ. ಬಟ್ ಆದ್ರೂ ಚಿತ್ರಕ್ಕೋಸ್ಕರ ಅವ್ರನ್ನ ಈಗೋನೆಲ್ಲ ಬದಿ ಇಟ್ಟು ಅವರಿಗೆ ಆ ಲ್ಯಾಂಗ್ವೇಜ್ ಪ್ರಕಾರನೇ ಮಾತಾಡೋ ಹಾಗೆ ಮಾಡಿ ಚಿತ್ರೀಕರಣ ಮಾಡಿ ಮುಗಿಸ್ತಾರೆ ಈ ಸಿನಿಮಾನ. ಈ ಚಿತ್ರ 1942ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ತೆರೆ ಕಾಣ್ತದೆ. ಜೀವನವೇ ನಾಟಕ, ನಾಟಕವೇ ಜೀವನ ಎಂಬ ತತ್ವವನ್ನು ಪ್ರತಿಪಾದಿಸುವ ಈ ಒಂದು ಗುಬ್ಬಿ ಫಿಲಮ್ಸ್ನ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಅತ್ಯುತ್ತಮ ಚಿತ್ರವಾಗಿ ನಿಲ್ಲುತ್ತದೆ. ಇದು ಮೈಸೂರಿನ ರಂಜಿತ್ ಟಾಕೀಸ್, ದಾವಣಗೆರೆಯ ವಿನೋದ್ ಟಾಕೀಸ್, ಚಿತ್ರದುರ್ಗದ ಶಂಕರ್ ಟಾಕೀಸ್,
ಹುಬ್ಳಿ, ಧಾರವಾಡ, ಬೆಳಗಾವಿಲೆಲ್ಲ ಯಶಸ್ವಿ ಪ್ರದರ್ಶನ ಕಂಡು ಆ ನಂತರ ಬೆಂಗಳೂರಿನ ಸಾಗರ್ ಥಿಯೇಟರ್ನಲ್ಲಿ ಯಶಸ್ವಿ ಪ್ರದರ್ಶನ ಕಾಣುತ್ತೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ಅತ್ಯುತ್ತಮ ಚಿತ್ರ ಎಂದು ಹೆಸರು ಪಡೆದು ಆ ಸ್ಥಾನವನ್ನು ಅಲಂಕರಿಸುತ್ತೆ. ಇವತ್ತು ನಾವು 1942ನೇ ಇಸವಿಯಲ್ಲಿ ತೆರೆ ಕಂಡಂಥ ಜೀವನ ನಾಟಕ ಎಂಬ ಚಿತ್ರದ ಬಗ್ಗೆ ಮಾತಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿತ್ರದ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.